ನೋಡಿ, ಬೆಂಗಳೂರಿನ ನೀಲಸಂದ್ರದ ರೋಸ್ ಗಾರ್ಡನ್ ಬಳಿ ಇರತಕ್ಕಂತಹ ಬಸ್ ನಿಲ್ದಾಣವನ್ನ ಇಲ್ಲೊಬ್ಬ ವ್ಯಾಪಾರಿ ತನ್ನ ವ್ಯಾಪಾರಕ್ಕಾಗಿ ಅದನ್ನ ಬಳಸಿಕೊಂಡಿದ್ದ. ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಇನ್ನು ಕೂಡಲೇ ಈ ವರದಿಗೆ ಎಚ್ಚೆತ್ತುಕೊಂಡಿರತಕ್ಕಂತಹ ಜಿಬೆ ಅಧಿಕಾರಿಗಳು ಆ ವ್ಯಾಪಾರಸ್ಥನಿಗೆ ತಕ್ಕ ಶಾಸ್ತಿಯನ್ನ ಮಾಡಿದೆ, ದಂಡವನ್ನ ಹಾಕಿದೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನೀಲಸಂದ್ರದ ರೋಸ್ ಗಾರ್ಡನ್ ರಸ್ತೆಯಲ್ಲಿ ಬಸ್ ಓಡಾಟ ನಿಲ್ಲಿಸಿ ಕಳೆದ 1 ವರ್ಷ ಆಗಿದೆ. 1 ವರ್ಷದಿಂದ ರಸ್ತೆ ಸರಿಯಿಲ್ಲ, ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಬಿಎಂಟಿಸಿ ಬಸ್ ತನ್ನ ಸಂಚಾರವನ್ನ ನಿಲ್ಲಿಸಿತ್ತು. ಹೀಗಾಗಿ ಈ ಒಂದು ನನ್ನ ಹಿಂಭಾಗದಲ್ಲಿ ಕಾಣಿಸುವಂತಹ ಬಸ್ ಸ್ಟ್ಯಾಂಡ್ ಏನಿದೆ, ಈ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಒಂದಿಷ್ಟು ವ್ಯಕ್ತಿಗಳು ಅಕ್ರಮವಾಗಿ ಬಟ್ಟೆ ಅಂಗಡಿಗಳನ್ನ ಹಾಕಿಕೊಂಡು ವ್ಯಾಪಾರವನ್ನ ಮಾಡಿದ್ರು. ಈ ಒಂದು ವಿಚಾರವನ್ನ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ಪ್ರಯಾಣಿಕರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಮತ್ತೆ ಬಸ್ಗಳು ಬಂದ್ರೂ ಕೂಡ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲೋದಕ್ಕೂ ಜಾಗ ಇಲ್ಲ. ಅಕ್ರಮವಾಗಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಜಿಬಿಎ ಮತ್ತೆ ಪೊಲೀಸರು ಕೇರೆ ಅಂತ ಇಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸುತ್ತೆ. ಈ ಒಂದು ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಇದೀಗ ಏನು ಜಿಬಿಎ ಅಧಿಕಾರಿಗಳು ತಮ್ಮ ಬಸ್ ಸ್ಟ್ಯಾಂಡ್ ಅನ್ನ ತೆರವು ಮಾಡಿಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಸಂಪೂರ್ಣವಾಗಿ ನಿನ್ನೆ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಬಟ್ಟೆ ಅಂಗಡಿ ಇತ್ತು. ಇದೀಗ ಸಂಪೂರ್ಣವಾಗಿ ಆ ಒಂದು ಬಟ್ಟೆ ಅಂಗಡಿಯನ್ನ ತೆರವು ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಕಳೆದ 1.5 ವರ್ಷದಿಂದ ಕಾಮಗಾರಿಗಳನ್ನ ನಡೆಸಲಾಗ್ತಾ ಇದೆ. 1.5 ವರ್ಷಗಳಿಂದ ಕಾಮಗಾರಿ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳು ತನ್ನ ಸಂಚಾರವನ್ನ ನಡೆಸಿದೆ. ಆದ್ರೆ ಬಸ್ ಸ್ಟ್ಯಾಂಡ್ಗಳು ಈ ರೀತಿಯಾಗಿ ಅಕ್ವೈರ್ ಆಗಿರೋದ್ರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಬೇರೆ ಬೇರೆ ಕಡೆಗೆ ಹೋಗಿ ಬಂದ್ರು ಕೂಡ ಅವರಿಗೆ ತಂಗೋದಿಕ್ಕೆ ಜಾಗ ಇಲ್ಲೋ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದಿಷ್ಟು ಸಾರ್ವಜನಿಕರು, ಒಂದಿಷ್ಟು ಪ್ರಯಾಣಿಕರ ಒತ್ತಾಯದ ಮೇರೆಗೆ, ಮನವಿಯ ಮೇರೆಗೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಪ್ರತ್ಯಕ್ಷ ವರದಿಯನ್ನ ಮಾಡುತ್ತೆ. ಪ್ರತ್ಯಕ್ಷ ವರದಿಯನ್ನ ಮಾಡಿದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿರುವಂತಹ ಜಿಬಿಎ ತಕ್ಷಣವಾಗಿ ಆ ಒಂದು ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡೋದ್ರ ಜೊತೆಗೆ ಅಂಗಡಿಯನ್ನ ಎತ್ತಂಗಡಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇದರಿಂದಾಗಿ ಇದೀಗ ನನ್ನ ಹಿಂಭಾಗದಲ್ಲಿ ಗಮನಿಸ್ತಿರಬಹುದು, ಪ್ರಯಾಣಿಕರು ಆರಾಮವಾಗಿ ತಂಗ್ತಾ ಇದ್ದಾರೆ. ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗುವಂತವರು ಬಸ್ ಇಲ್ಲ ಅಂತ ಹೇಳಿದ್ರು ಕೂಡ ದೂರದಿಂದ ನಡ್ಕೊಂಡು ಬಂದಿರುವಂತ ಪ್ರಯಾಣಿಕರೇನಿರ್ತಾರೆ ಅವರು ಆರಾಮವಾಗಿ ಈ ಒಂದು ಬಸ್ ತಂಗುದಾಣದ ಬಳಿ ತಂಗ್ತಾ ಇರುವಂತದ್ದು. ಮತ್ತೆ ಒಂದಿಷ್ಟು ಪ್ರಯಾಣಿಕರೇನಿರ್ತಾರೆ ಆಟೋಗೆ ಹೋಗ್ಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಈ ಒಂದು ಬಸ್ ನಿಲ್ದಾಣದಲ್ಲಿ ತಂಗಲಿಕ್ಕೆ ಈಗ ಪರಿಸ್ಥಿತಿ ಹದವಾಗಿ ಹೋಗಿದೆ. ಈ ಹಿಂದೆ ಯಾವ ರೀತಿಯಾಗಿ ಬಟ್ಟೆ ಅಂಗಡಿಗಳು ಅಕ್ವೈರ್ ಆಗಿತ್ತು, ಅದಕ್ಕೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂತದ್ದು. ಮತ್ತೆ ಮಾಲೀಕನ ಮೇಲೆ ದಂಡ ವಿಧಿಸುವಂತಹ ಕೆಲಸವನ್ನು ಕೂಡ ಜಿಬೆ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಂಗಳೂರಿನ ನೀಲಸಂದ್ರದ ರೋಸ್ ಗಾರ್ಡನ್ ಬಳಿ ಇರತಕ್ಕಂತಹ ಬಸ್ ನಿಲ್ದಾಣವನ್ನ ಇಲ್ಲೊಬ್ಬ ವ್ಯಾಪಾರಿ ತನ್ನ ವ್ಯಾಪಾರಕ್ಕಾಗಿ ಅದನ್ನ ಬಳಸಿಕೊಂಡಿದ್ದ. ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಇನ್ನು ಕೂಡಲೇ ಈ ವರದಿಗೆ ಎಚ್ಚೆತ್ತುಕೊಂಡಿರತಕ್ಕಂತಹ ಜಿಬೆ ಅಧಿಕಾರಿಗಳು ಆ ವ್ಯಾಪಾರಸ್ಥನಿಗೆ ತಕ್ಕ ಶಾಸ್ತಿಯನ್ನ ಮಾಡಿದೆ, ದಂಡವನ್ನ ಹಾಕಿದೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನೀಲಸಂದ್ರದ ರೋಸ್ ಗಾರ್ಡನ್ ರಸ್ತೆಯಲ್ಲಿ ಬಸ್ ಓಡಾಟ ನಿಲ್ಲಿಸಿ ಕಳೆದ 1 ವರ್ಷ ಆಗಿದೆ. 1 ವರ್ಷದಿಂದ ರಸ್ತೆ ಸರಿಯಿಲ್ಲ, ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಬಿಎಂಟಿಸಿ ಬಸ್ ತನ್ನ ಸಂಚಾರವನ್ನ ನಿಲ್ಲಿಸಿತ್ತು. ಹೀಗಾಗಿ ಈ ಒಂದು ನನ್ನ ಹಿಂಭಾಗದಲ್ಲಿ ಕಾಣಿಸುವಂತಹ ಬಸ್ ಸ್ಟ್ಯಾಂಡ್ ಏನಿದೆ, ಈ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಒಂದಿಷ್ಟು ವ್ಯಕ್ತಿಗಳು ಅಕ್ರಮವಾಗಿ ಬಟ್ಟೆ ಅಂಗಡಿಗಳನ್ನ ಹಾಕಿಕೊಂಡು ವ್ಯಾಪಾರವನ್ನ ಮಾಡಿದ್ರು. ಈ ಒಂದು ವಿಚಾರವನ್ನ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ಪ್ರಯಾಣಿಕರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಮತ್ತೆ ಬಸ್ಗಳು ಬಂದ್ರೂ ಕೂಡ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲೋದಕ್ಕೂ ಜಾಗ ಇಲ್ಲ. ಅಕ್ರಮವಾಗಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಜಿಬಿಎ ಮತ್ತೆ ಪೊಲೀಸರು ಕೇರೆ ಅಂತ ಇಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸುತ್ತೆ. ಈ ಒಂದು ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಇದೀಗ ಏನು ಜಿಬಿಎ ಅಧಿಕಾರಿಗಳು ತಮ್ಮ ಬಸ್ ಸ್ಟ್ಯಾಂಡ್ ಅನ್ನ ತೆರವು ಮಾಡಿಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಸಂಪೂರ್ಣವಾಗಿ ನಿನ್ನೆ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಬಟ್ಟೆ ಅಂಗಡಿ ಇತ್ತು. ಇದೀಗ ಸಂಪೂರ್ಣವಾಗಿ ಆ ಒಂದು ಬಟ್ಟೆ ಅಂಗಡಿಯನ್ನ ತೆರವು ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಕಳೆದ 1.5 ವರ್ಷದಿಂದ ಕಾಮಗಾರಿಗಳನ್ನ ನಡೆಸಲಾಗ್ತಾ ಇದೆ. 1.5 ವರ್ಷಗಳಿಂದ ಕಾಮಗಾರಿ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳು ತನ್ನ ಸಂಚಾರವನ್ನ ನಡೆಸಿದೆ. ಆದ್ರೆ ಬಸ್ ಸ್ಟ್ಯಾಂಡ್ಗಳು ಈ ರೀತಿಯಾಗಿ ಅಕ್ವೈರ್ ಆಗಿರೋದ್ರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಬೇರೆ ಬೇರೆ ಕಡೆಗೆ ಹೋಗಿ ಬಂದ್ರು ಕೂಡ ಅವರಿಗೆ ತಂಗೋದಿಕ್ಕೆ ಜಾಗ ಇಲ್ಲೋ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದಿಷ್ಟು ಸಾರ್ವಜನಿಕರು, ಒಂದಿಷ್ಟು ಪ್ರಯಾಣಿಕರ ಒತ್ತಾಯದ ಮೇರೆಗೆ, ಮನವಿಯ ಮೇರೆಗೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಪ್ರತ್ಯಕ್ಷ ವರದಿಯನ್ನ ಮಾಡುತ್ತೆ. ಪ್ರತ್ಯಕ್ಷ ವರದಿಯನ್ನ ಮಾಡಿದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿರುವಂತಹ ಜಿಬಿಎ ತಕ್ಷಣವಾಗಿ ಆ ಒಂದು ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡೋದ್ರ ಜೊತೆಗೆ ಅಂಗಡಿಯನ್ನ ಎತ್ತಂಗಡಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇದರಿಂದಾಗಿ ಇದೀಗ ನನ್ನ ಹಿಂಭಾಗದಲ್ಲಿ ಗಮನಿಸ್ತಿರಬಹುದು, ಪ್ರಯಾಣಿಕರು ಆರಾಮವಾಗಿ ತಂಗ್ತಾ ಇದ್ದಾರೆ. ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗುವಂತವರು ಬಸ್ ಇಲ್ಲ ಅಂತ ಹೇಳಿದ್ರು ಕೂಡ ದೂರದಿಂದ ನಡ್ಕೊಂಡು ಬಂದಿರುವಂತ ಪ್ರಯಾಣಿಕರೇನಿರ್ತಾರೆ ಅವರು ಆರಾಮವಾಗಿ ಈ ಒಂದು ಬಸ್ ತಂಗುದಾಣದ ಬಳಿ ತಂಗ್ತಾ ಇರುವಂತದ್ದು. ಮತ್ತೆ ಒಂದಿಷ್ಟು ಪ್ರಯಾಣಿಕರೇನಿರ್ತಾರೆ ಆಟೋಗೆ ಹೋಗ್ಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಈ ಒಂದು ಬಸ್ ನಿಲ್ದಾಣದಲ್ಲಿ ತಂಗಲಿಕ್ಕೆ ಈಗ ಪರಿಸ್ಥಿತಿ ಹದವಾಗಿ ಹೋಗಿದೆ. ಈ ಹಿಂದೆ ಯಾವ ರೀತಿಯಾಗಿ ಬಟ್ಟೆ ಅಂಗಡಿಗಳು
ಅಕ್ವೈರ್ ಆಗಿತ್ತು. ಅದಕ್ಕೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂತದ್ದು ಮತ್ತೆ ಮಾಲೀಕನ ಮೇಲೆ ದಂಡ ವಿಧಿಸುವಂತಹ ಕೆಲಸವನ್ನು ಕೂಡ ಜಿಬಿಎ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಂಗಳೂರಿನ ನೀಲಸಂದ್ರದ ರೋಸ್ ಗಾರ್ಡನ್ ಬಳಿ ಇರತಕ್ಕಂತಹ ಬಸ್ ನಿಲ್ದಾಣವನ್ನ ಇಲ್ಲೊಬ್ಬ ವ್ಯಾಪಾರಿ ತನ್ನ ವ್ಯಾಪಾರಕ್ಕಾಗಿ ಅದನ್ನ ಬಳಸಿಕೊಂಡಿದ್ದ. ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಇನ್ನು ಕೂಡಲೇ ಈ ವರದಿಗೆ ಎಚ್ಚೆತ್ತುಕೊಂಡಿರತಕ್ಕಂತಹ ಜಿಬಿಎ ಅಧಿಕಾರಿಗಳು ಆ ವ್ಯಾಪಾರಸ್ಥನಿಗೆ ತಕ್ಕ ಶಾಸ್ತಿಯನ್ನ ಮಾಡಿದೆ, ದಂಡವನ್ನ ಹಾಕಿದೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನೀಲಸಂದ್ರದ ರೋಸ್ ಗಾರ್ಡನ್ ರಸ್ತೆಯಲ್ಲಿ ಬಸ್ ಓಡಾಟ ನಿಲ್ಲಿಸಿ ಕಳೆದ 1 ವರ್ಷ ಆಗಿದೆ. 1 ವರ್ಷದಿಂದ ರಸ್ತೆ ಸರಿಯಿಲ್ಲ, ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಬಿಎಂಟಿಸಿ ಬಸ್ ತನ್ನ ಸಂಚಾರವನ್ನ ನಿಲ್ಲಿಸಿತ್ತು. ಹೀಗಾಗಿ ಈ ಒಂದು ನನ್ನ ಹಿಂಭಾಗದಲ್ಲಿ ಕಾಣಿಸುವಂತಹ ಬಸ್ ಸ್ಟ್ಯಾಂಡ್ ಏನಿದೆ, ಈ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಒಂದಿಷ್ಟು ವ್ಯಕ್ತಿಗಳು ಅಕ್ರಮವಾಗಿ ಬಟ್ಟೆ ಅಂಗಡಿಗಳನ್ನ ಹಾಕಿಕೊಂಡು ವ್ಯಾಪಾರವನ್ನ ಮಾಡಿದ್ರು. ಈ ಒಂದು ವಿಚಾರವನ್ನ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ಪ್ರಯಾಣಿಕರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಮತ್ತೆ ಬಸ್ಗಳು ಬಂದ್ರೂ ಕೂಡ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲೋದಕ್ಕೂ ಜಾಗ ಇಲ್ಲ. ಅಕ್ರಮವಾಗಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಜಿಬಿಎ ಮತ್ತೆ ಪೊಲೀಸರು ಕೇರೆ ಅಂತ ಇಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸುತ್ತೆ. ಈ ಒಂದು ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಇದೀಗ ಏನು ಜಿಬಿಎ ಅಧಿಕಾರಿಗಳು ತಮ್ಮ ಬಸ್ ಸ್ಟ್ಯಾಂಡ್ ಅನ್ನ ತೆರವು ಮಾಡಿಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಸಂಪೂರ್ಣವಾಗಿ ನಿನ್ನೆ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಬಟ್ಟೆ ಅಂಗಡಿ ಇತ್ತು. ಇದೀಗ ಸಂಪೂರ್ಣವಾಗಿ ಆ ಒಂದು ಬಟ್ಟೆ ಅಂಗಡಿಯನ್ನ ತೆರವು ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಕಳೆದ 1.5 ವರ್ಷದಿಂದ ಕಾಮಗಾರಿಗಳನ್ನ ನಡೆಸಲಾಗ್ತಾ ಇದೆ. 1.5 ವರ್ಷಗಳಿಂದ ಕಾಮಗಾರಿ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳು ತನ್ನ ಸಂಚಾರವನ್ನ ನಡೆಸಿದೆ. ಆದ್ರೆ ಬಸ್ ಸ್ಟ್ಯಾಂಡ್ಗಳು ಈ ರೀತಿಯಾಗಿ ಅಕ್ವೈರ್ ಆಗಿರೋದ್ರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಬೇರೆ ಬೇರೆ ಕಡೆಗೆ ಹೋಗಿ ಬಂದ್ರು ಕೂಡ ಅವರಿಗೆ ತಂಗೋದಿಕ್ಕೆ ಜಾಗ ಇಲ್ಲೋ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದಿಷ್ಟು ಸಾರ್ವಜನಿಕರು, ಒಂದಿಷ್ಟು ಪ್ರಯಾಣಿಕರ ಒತ್ತಾಯದ ಮೇರೆಗೆ, ಮನವಿಯ ಮೇರೆಗೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಪ್ರತ್ಯಕ್ಷ ವರದಿಯನ್ನ ಮಾಡುತ್ತೆ. ಪ್ರತ್ಯಕ್ಷ ವರದಿಯನ್ನ ಮಾಡಿದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿರುವಂತಹ ಜಿಬಿಎ ತಕ್ಷಣವಾಗಿ ಆ ಒಂದು ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡೋದ್ರ ಜೊತೆಗೆ ಅಂಗಡಿಯನ್ನ ಎತ್ತಂಗಡಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇದರಿಂದಾಗಿ ಇದೀಗ ನನ್ನ ಹಿಂಭಾಗದಲ್ಲಿ ಗಮನಿಸ್ತಿರಬಹುದು, ಪ್ರಯಾಣಿಕರು ಆರಾಮವಾಗಿ ತಂಗ್ತಾ ಇದ್ದಾರೆ. ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗುವಂತವರು ಬಸ್ ಇಲ್ಲ ಅಂತ ಹೇಳಿದ್ರು ಕೂಡ ದೂರದಿಂದ ನಡ್ಕೊಂಡು ಬಂದಿರುವಂತ ಪ್ರಯಾಣಿಕರೇನಿರ್ತಾರೆ ಅವರು ಆರಾಮವಾಗಿ ಈ ಒಂದು ಬಸ್ ತಂಗುದಾಣದ ಬಳಿ ತಂಗ್ತಾ ಇರುವಂತದ್ದು. ಮತ್ತೆ ಒಂದಿಷ್ಟು ಪ್ರಯಾಣಿಕರೇನಿರ್ತಾರೆ ಆಟೋಗೆ ಹೋಗ್ಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಈ ಒಂದು ಬಸ್ ನಿಲ್ದಾಣದಲ್ಲಿ ತಂಗಲಿಕ್ಕೆ ಈಗ ಪರಿಸ್ಥಿತಿ ಹದವಾಗಿ ಹೋಗಿದೆ. ಈ ಹಿಂದೆ ಯಾವ ರೀತಿಯಾಗಿ ಬಟ್ಟೆ ಅಂಗಡಿಗಳು ಅಕ್ವೈರ್ ಆಗಿತ್ತು, ಅದಕ್ಕೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂತದ್ದು ಮತ್ತೆ ಮಾಲೀಕನ ಮೇಲೆ ದಂಡ ವಿಧಿಸುವಂತಹ ಕೆಲಸವನ್ನು ಕೂಡ ಜಿಬಿಎ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಂಗಳೂರಿನ ನೀಲಸಂದ್ರದ ರೋಸ್ ಗಾರ್ಡನ್ ಬಳಿ ಇರತಕ್ಕಂತಹ ಬಸ್ ನಿಲ್ದಾಣವನ್ನ ಇಲ್ಲೊಬ್ಬ ವ್ಯಾಪಾರಿ ತನ್ನ ವ್ಯಾಪಾರಕ್ಕಾಗಿ ಅದನ್ನ ಬಳಸಿಕೊಂಡಿದ್ದ. ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಇನ್ನು ಕೂಡಲೇ ಈ ವರದಿಗೆ ಎಚ್ಚೆತ್ತುಕೊಂಡಿರತಕ್ಕಂತಹ ಜಿಬಿಎ ಅಧಿಕಾರಿಗಳು ಆ ವ್ಯಾಪಾರಸ್ಥನಿಗೆ ತಕ್ಕ ಶಾಸ್ತಿಯನ್ನ ಮಾಡಿದೆ, ದಂಡವನ್ನ ಹಾಕಿದೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನೀಲಸಂದ್ರದ ರೋಸ್ ಗಾರ್ಡನ್ ರಸ್ತೆಯಲ್ಲಿ ಬಸ್ ಓಡಾಟ ನಿಲ್ಲಿಸಿ ಕಳೆದ 1 ವರ್ಷ ಆಗಿದೆ. 1 ವರ್ಷದಿಂದ ರಸ್ತೆ ಸರಿಯಿಲ್ಲ, ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಬಿಎಂಟಿಸಿ ಬಸ್ ತನ್ನ ಸಂಚಾರವನ್ನ ನಿಲ್ಲಿಸಿತ್ತು. ಹೀಗಾಗಿ ಈ ಒಂದು ನನ್ನ ಹಿಂಭಾಗದಲ್ಲಿ ಕಾಣಿಸುವಂತಹ ಬಸ್ ಸ್ಟ್ಯಾಂಡ್ ಏನಿದೆ, ಈ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಒಂದಿಷ್ಟು ವ್ಯಕ್ತಿಗಳು ಅಕ್ರಮವಾಗಿ ಬಟ್ಟೆ ಅಂಗಡಿಗಳನ್ನ ಹಾಕಿಕೊಂಡು ವ್ಯಾಪಾರವನ್ನ ಮಾಡಿದ್ರು. ಈ ಒಂದು ವಿಚಾರವನ್ನ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ಪ್ರಯಾಣಿಕರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಮತ್ತೆ ಬಸ್ಗಳು ಬಂದ್ರೂ ಕೂಡ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲೋದಕ್ಕೂ ಜಾಗ ಇಲ್ಲ. ಅಕ್ರಮವಾಗಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಜಿಬಿಎ ಮತ್ತೆ ಪೊಲೀಸರು ಕೇರೆ ಅಂತ ಇಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸುತ್ತೆ. ಈ ಒಂದು ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಇದೀಗ ಏನು ಜಿಬಿಎ ಅಧಿಕಾರಿಗಳು ತಮ್ಮ ಬಸ್ ಸ್ಟ್ಯಾಂಡ್ ಅನ್ನ ತೆರವು ಮಾಡಿಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಸಂಪೂರ್ಣವಾಗಿ ನಿನ್ನೆ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಬಟ್ಟೆ ಅಂಗಡಿ ಇತ್ತು. ಇದೀಗ ಸಂಪೂರ್ಣವಾಗಿ ಆ ಒಂದು ಬಟ್ಟೆ ಅಂಗಡಿಯನ್ನ ತೆರವು ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಕಳೆದ 1.5 ವರ್ಷದಿಂದ ಕಾಮಗಾರಿಗಳನ್ನ ನಡೆಸಲಾಗ್ತಾ ಇದೆ. 1.5 ವರ್ಷಗಳಿಂದ ಕಾಮಗಾರಿ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳು ತನ್ನ ಸಂಚಾರವನ್ನ ನಡೆಸಿದೆ. ಆದ್ರೆ ಬಸ್ ಸ್ಟ್ಯಾಂಡ್ಗಳು ಈ ರೀತಿಯಾಗಿ ಅಕ್ವೈರ್ ಆಗಿರೋದ್ರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಬೇರೆ ಬೇರೆ ಕಡೆಗೆ ಹೋಗಿ ಬಂದ್ರು ಕೂಡ ಅವರಿಗೆ ತಂಗೋದಿಕ್ಕೆ ಜಾಗ ಇಲ್ಲೋ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದಿಷ್ಟು ಸಾರ್ವಜನಿಕರು, ಒಂದಿಷ್ಟು ಪ್ರಯಾಣಿಕರ ಒತ್ತಾಯದ ಮೇರೆಗೆ, ಮನವಿಯ ಮೇರೆಗೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಪ್ರತ್ಯಕ್ಷ ವರದಿಯನ್ನ ಮಾಡುತ್ತೆ. ಪ್ರತ್ಯಕ್ಷ ವರದಿಯನ್ನ ಮಾಡಿದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿರುವಂತಹ ಜಿಬಿಎ ತಕ್ಷಣವಾಗಿ ಆ ಒಂದು ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡೋದ್ರ ಜೊತೆಗೆ ಅಂಗಡಿಯನ್ನ ಎತ್ತಂಗಡಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇದರಿಂದಾಗಿ ಇದೀಗ ನನ್ನ ಹಿಂಭಾಗದಲ್ಲಿ ಗಮನಿಸ್ತಿರಬಹುದು, ಪ್ರಯಾಣಿಕರು ಆರಾಮವಾಗಿ ತಂಗ್ತಾ ಇದ್ದಾರೆ. ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗುವಂತವರು ಬಸ್ ಇಲ್ಲ ಅಂತ ಹೇಳಿದ್ರು ಕೂಡ ದೂರದಿಂದ
ನಡ್ಕೊಂಡು ಬಂದಿರುವಂತ ಪ್ರಯಾಣಿಕರು ಏನಿರ್ತಾರೆ ಅವರು ಆರಾಮವಾಗಿ ಈ ಒಂದು ಬಸ್ ತಂಗುದಾಣದ ಬಳಿ ತಂಗ್ತಾ ಇರುವಂತದ್ದು. ಮತ್ತೆ ಒಂದಿಷ್ಟು ಪ್ರಯಾಣಿಕರು ಏನಿರ್ತಾರೆ ಆಟೋಗೆ ಹೋಗ್ಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಈ ಒಂದು ಬಸ್ ನಿಲ್ದಾಣದಲ್ಲಿ ತಂಗಲಿಕ್ಕೆ ಈಗ ಪರಿಸ್ಥಿತಿ ಹದವಾಗಿ ಹೋಗಿದೆ. ಈ ಹಿಂದೆ ಯಾವ ರೀತಿಯಾಗಿ ಬಟ್ಟೆ ಅಂಗಡಿಗಳು ಅಕ್ವೈರ್ ಆಗಿತ್ತು, ಅದಕ್ಕೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂತದ್ದು, ಮತ್ತೆ ಮಾಲೀಕನ ಮೇಲೆ ದಂಡ ವಿಧಿಸುವಂತಹ ಕೆಲಸವನ್ನು ಕೂಡ ಜಿಬೆ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ,